ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಜಯ ಗಣಪತಿ ಸದ್ಗುಣ ಸರಣ ಕರಿಮುಖ ಸುಮ ಚರಣ ವಿಘ್ನ ಹರಣ ಮಂಗಳ ಕರುಣ ಜಯ ಕರುಣಾ ಭರಣ. जय 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 गणपति गजराज मंगल करुण सदन सुरभूजा जय गजवदन सुमन सुखदाता विश्वविनायक बुद्धि विदाता. सहस्र श्री सिद्धि विनायक पतित पावन लोकनायक भूत गणादि सेवित देवानी स्वामी भक्तराघव गणिके पत्रैः प्रिय श्री गणप गर्भ विनाशक मुक्षिके अधिपा सुंदर रूप विदर्शन नीಡು ನಮ್ಮಯ ಹೃದಯದಿ ನೀಮಲಿ ಮಾಡು. ಜಯ 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 ಗಣಪತಿ ಗಜರಾಜ ಮಂಗಳ ಕರುಣ ಸದನ ಸುರಭೂಜಾ ಜಯ ಗಜವದನ ಸುಮನ ಸುಖದಾತ ವಿಶ್ವವಿನಾಯಕ ಬುದ್ಧಿ ವಿದಾತ. सच्चित् सुंदर अभयदायक गोत्र बालक शोकनाशक आश्रित पोषक श्री गणनाथ नुदिसुवे निನ್ನಯ ನಾಮವನಿರುತ ಪಾರ್ವತಿ ದೇವಿಯ ಪ್ರೀತಿಯ ಕುಮರ ಮೂಷಿಕ ವಾಹನ ದುರಿತ ಸಂಹಾರ ಪಾಲಿಸು ಮುನಿಗಣ ಚಿತ್ತ ವಿಹಾರಿ ತೋರಿಸು ನಮಗೆ ಮುಕ್ತಿಯ ದಾರಿ. ಜಯ 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 ಗಣಪತಿ ಗಜರಾಜ ಮಂಗಳ ಕರುಣ ಸದನ ಸುರಭೂಜಾ ಜಯ ಗಜವದನ ಸುಮನ ಸುಖದಾತ ವಿಶ್ವವಿನಾಯಕ ಬುದ್ಧಿ ವಿದಾತ. ನಾಗಸೂತ್ರಧರ ಶಾಯ ಗಣೇಶ ಬಾಲಚಂದ್ರಧರ ನೀಲ ಗಣೇಶ ಯದುಕುಲನಂದನ ನಮಿಪ ಗಣೇಶ ಮೂಷಿಕ ವಾಹನ ಧೀರ ಗಣೇಶ ಲಂಬೋದರ ಶ್ರೀ ಲಘುಮೀಧರಣಿ ನಿನ್ನಯ ಚರಣಿ ಕೋಟಿ ವಂದನೆ. ವಕ್ರತುಂಡರಿ ಪುದಂಡ ಗಣೇಶ ನೀಲಿಸು ಗಣಪ ನಮ್ಮಯ ದೋಷ. ಜಯ 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 ಗಣಪತಿ ಗಜರಾಜ ಮಂಗಳ ಕರುಣ ಸದನ ಸುರಭೂಜಾ ಜಯ ಗಜವದನ ಸುಮನ ಸುಖದಾತ ವಿಶ್ವವಿನಾಯಕ ಬುದ್ಧಿ ವಿದಾತ. शरीरं सुरूपं तथा वा कलत्रं यशश्चारुचित्रं धनं मेरुतुल्यम्
ततः किं ततः किं ततः किम् कलत्रं धनं पुत्रपौत्रादि सर्वं गृहं बान्धव सर्वमेतद्धि जातम् मनश्चेन्न लग्नं गुरोरङ्घ्रिपत्नी ततः किं ततः किं ततः किं ततः किम् षडङ्गादिवेदो मुखे शास्त्रविद्या कवित्वादिगद्यं सुपद्यं करोति मनश्चेन लग्नं गुरोरङ्घ्रिपत्नी ततः किं ततः किं ततः किं ततः किम् विदेशेषु मान्यः स्वदेशेषु धन्यः सदाचारवृत्तेषु मत्तो न चान्यः मनश्चेन्न लग्नं गुरोरङ्घ्रिपत्नी ततः किं ततः किं ततः किं ततः किम् श्री गुरुभ्यो नमः। नमः श्री यतिराजाय विवेकानंद सूरये सच्चित सुख स्वरूपाय स्वामिने तापहारी। ಮೊಟ್ಟ ಮೊದಲನೇದಾಗಿ ನಿಮ್ಮೆಲ್ಲರ ಆಂತರ್ಯದಲ್ಲಿ ಇರುವಂತಹ ಆ ಗುರುವಿಗೆ ನಮಸ್ಕರಿಸುತ್ತಾ ಇವತ್ತಿನ ಸಂಸ್ಕೃತಿ ಸಂಸ್ಕಾರ ಸಮಯ ಪ್ರಜ್ಞೆ ಹಾಗೂ ಸಂದರ್ಭೋಚಿತ ಕಾರ್ಯಕ್ರಮ ನನ್ನ ಹೃದಯ ಹಾಗೂ ಮನಸ್ಸುಗಳನ್ನ ತುಂಬಿದೆ. ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಇವತ್ತು ನಾನು ಇಲ್ಲಿ ಬಂದಿರುವಂತದ್ದು ಗೌರವವನ್ನ ಸ್ವೀಕರಿಸುವಂತದ್ದು ಸ್ವಾಮಿ ತದ್ಯುಕ್ತನಂದ ಆಗಿ ಅಲ್ಲ. ನೀವೆಲ್ಲರೂ ಕೂಡ ಒಬ್ಬ ಸನ್ಯಾಸಿ ತ್ಯಾಗ ಜೀವನವನ್ನ ನಡೆಸ್ತಾನೆ ಅನ್ನುವ ಒಂದು ಆದರ್ಶದ ಹಿನ್ನೆಲೆಯಲ್ಲಿ ಆ ಆದರ್ಶಕ್ಕೆ ನೀವು ಸಲ್ಲಿಸಿರುವಂತಹ ಭಕ್ತಿ, ಗೌರವ ಹಾಗೂ ಸಮರ್ಪಣೆ ಸ್ವೀಕರಿಸುತ್ತಾ ಇರುವಂತಹ ವ್ಯಕ್ತಿ ಒಬ್ಬ ಬೇಕು ಅನ್ನೋ ಕಾರಣಕ್ಕೆ ನಾನಿದ್ದೇನೆ ಹೊರತು ನೀವೆಲ್ಲರೂ ಕೂಡ ಇವತ್ತು ಸಲ್ಲಿಸ್ತಾ ಇರುವಂತದ್ದು ಆ ಉನ್ನತವಾದಂತಹ ಆದರ್ಶಕ್ಕೆ. ಮತ್ತೊಂದು ವಿಚಾರ, ವಿದ್ಯಾಕ್ಷೇತ್ರದಲ್ಲಿ ಸರಸ್ವತಿ ಪುತ್ರರಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಲೌಕಿಕ ವಿದ್ಯೆಯನ್ನ ಬೋಧಿಸುತ್ತಾ ಅವರಿಗೂ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನ ಧಾರೆ ಎರೆಯುತ್ತಾ ನಿಮ್ಮ ಜೀವನವನ್ನ ಸಾರ್ಥಕಗೊಳಿಸಿಕೊಳ್ತಾ ಇರುವಂತಹ ನಿಮ್ಮೆಲ್ಲರ ಪರಿಚಯ ಆದದ್ದು ನನ್ನ ಸೌಭಾಗ್ಯ ಅಂತ ಭಾವಿಸ್ತೇನೆ. ನೇರವಾಗಿ ಅಲ್ಲದೆ ಇದ್ದರೂ ಈ ಒಂದು ವೇದಿಕೆಯ ಮೂಲಕ 15 ಜನ ಯಶಸ್ವಿ ತಪಸ್ವಿಗಳನ್ನ, ತಪಸ್ವಿ ಅಂತ ಹೇಳಿದ್ರೆ ಅನ್ಕೊಳ್ಬೇಡಿ ಗಡ್ಡ ಕೂದಲು ಜಟೆ ಎಲ್ಲ ಇರಬೇಕು ಅಂತ ಹೇಳಿ, ಆ ತಪಸ್ವಿಗಳ ಸಮಯ ಕಳೆದಿದೆ. ಈಗ ಜ್ಞಾನ ತಪಸ್ವಿಗಳ ಅವಶ್ಯಕತೆ ನಮಗೆ ಬಹಳ ಇದೆ. ಇವತ್ತಿನ ದಿನ ಶಿಕ್ಷಕರನ್ನ ಹಲವು ರೀತಿಯಲ್ಲಿ ಶಿಕ್ಷೆ ಗುರಿಪಡಿಸ್ತಾ ಇರುವಂತಹ ಸಂದರ್ಭವನ್ನು ನಾವು ನೋಡ್ತಾ ಇದ್ದೇವೆ. ಬಿ ಇಟ್ ಎ ಗವರ್ಮೆಂಟ್
or institution or by parents or by students, even by society. ಅವನು ಟೀಚರ್ ಏನು ಮಾಡೋಕ್ಕಾಗಲ್ಲ. ಈ ತರದ ಉಡಾಫೆ ಮಾತುಗಳನ್ನು ನಾವು ನೋಡ್ತಾ ಇದ್ದೇವೆ. ಶಿಕ್ಷಕ ಅಂತ ಹೇಳಿದ್ರೆ, ಉಪಾಧ್ಯಾಯ ಅಂತ ಹೇಳಿದ್ರೆ, ತನ್ನ ಇಡೀ ಜೀವನವನ್ನ ಜ್ಞಾನಕ್ಕೋಸ್ಕರ, ಜ್ಞಾನವನ್ನ ಪಡೀತಾ ಜ್ಞಾನವನ್ನ ಕೊಡ್ತಾ, ಜ್ಞಾನವನ್ನ ಪಡೀತಾ ಜ್ಞಾನವನ್ನ ಕೊಡ್ತಾ, ಹೇಗೆ ಶ್ರೀಗಂಧ, ಆ ಶ್ರೀಗಂಧ ತನ್ನನ್ನ ತಾನು ಕಳೆದುಕೊಳ್ತದೆ. ಈ ಶಿಕ್ಷಕರ ಜೀವನ ಅನ್ನುವಂಥದ್ದು ಆ ರೀತಿ. ಇಲ್ಲಿ ಒಂದು ವಿಚಾರವನ್ನ ನಾವೆಲ್ಲರೂ ಗಮನಿಸಬೇಕು. ಶ್ರೀಗಂಧ ತೈತ ಶ್ರೀಗಂಧ ಕಾಣೆ ಆಗಬಹುದು, ಆದ್ರೆ ಸುಗಂಧ ಕಾಣೆ ಆಗೋದಿಲ್ಲ. ಪವಿತ್ರತೆ ಅಥವಾ ಪಾವಿತ್ರ್ಯ ಹಾಗೂ ದೈವತ್ವವನ್ನ ಜಾಗೃತಗೊಳಿಸುತ್ತಾ ತನ್ನನ್ನ ತಾನು ಕರಗಿಸಿಕೊಳ್ತದೆ. ಅದೇ ರೀತಿಯಾಗಿ ಶಿಕ್ಷಕ ಮರೆಯಾಗಬಹುದು, ಶರೀರ ಹೋಗಬಹುದು, ಆದರೆ ನೀವು ಕೊಟ್ಟಂತಹ ಶಿಕ್ಷಣ ಆ ವಿದ್ಯಾರ್ಥಿಗಳಲ್ಲಿ ಅವರು ಬದುಕಿರುವವರೆಗೆ ಮತ್ತು ಅವರು ತಮ್ಮ ಮಕ್ಕಳಿಗೆ, ತಮ್ಮ ಸಹಭಾಗಿಗಳಿಗೆ, ತಮ್ಮ ಸಮಾಜದಲ್ಲಿ ಅದನ್ನು ಹಂಚ್ತಾ ಹೋಗ್ತಾರೆ. ಇದೊಂದು ನಿರಂತರ ಪ್ರಕ್ರಿಯೆ. ಹಾಗಾದ್ರೆ ಶಿಕ್ಷಕ ಆ ಕಳೆದಂತಹ ಆ ದಿನಗಳು ಅದಾದ್ಮೇಲೆ ಅವನು ನಾಶವಾಗ್ತಾನ? ಇಲ್ಲಿ ನಮಗೆ ಅಧ್ಯಾತ್ಮ ಚಿಂತನೆಯ ಒಂದು ಭಾವನೆ, ಆದರ್ಶ ನಮಗೆ ಜೀವನವನ್ನು ಸಾರ್ಥಕಗೊಳಿಸುವುದಕ್ಕೆ ಸಹಾಯಕ್ಕೆ ಬರ್ತದೆ. ನಿಮ್ಮಲ್ಲಿ ಹಲವಾರು ಜನ ನನಗೆ ವಯಸ್ಸಾಗಿರುವಷ್ಟು ನಿಮಗೆ ಅಧ್ಯಾಪನದಲ್ಲಿ ಸರ್ವಿಸ್ ಆಗಿದೆ, ನಿಮಗೆ ತಿಳಿಸುವಂತಹ ಹೊಸ ವಿಷಯ ಅಂತ ಏನೂ ಇಲ್ಲ. ಆದರೆ ಗೊತ್ತಿರುವಂತಹ ವಿಚಾರವನ್ನ ಮತ್ತೆ ಮನನ ಮಾಡುವುದಕ್ಕೆ ಈ ಸಂದರ್ಭವನ್ನ ನಾನು ಉಪಯೋಗಿಸ್ಕೊಳ್ತಾ ಇದ್ದೇನೆ. ಏನಪ್ಪಾ ಅಂತ ಹೇಳಿದ್ರೆ, ಈ ಲೌಕಿಕ ವಿದ್ಯೆ ಕೊಡ್ತಾ ನಿಜವಾಗಿ ನಾವು ಸಾರ್ಥಕತೆಯನ್ನ ಪಡೆಯಬೇಕು ಅಂತಂದ್ರೆ ಸ್ವಲ್ಪವಾದರೂ ಕೂಡ ಅಧ್ಯಾತ್ಮ ಚಿಂತನೆಯನ್ನ ನೀವೆಲ್ಲರೂ ಕೂಡ ಅಳವಡಿಸಿಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ನೋಡಿ, ಎಲ್ಲರೂ ಯಾವುದೇ ವ್ಯಕ್ತಿ 6 ನಿರಂತರ ಬದಲಾಗುವ ಸ್ಥಿತಿಯನ್ನ ಪಡಿತಾರೆ. ಯಾವುದೇ ವ್ಯಕ್ತಿ, ಮೊದಲನೇದು ಜನನ, ಹುಟ್ಟುವಂಥದ್ದು. ಯಾವುದೇ ಒಬ್ಬ ಮನುಷ್ಯ ಬಂದ ಅಂತಂದ್ರೆ ಹುಟ್ಟುವಂಥದ್ದು. ಎರಡನೇದು ಅಸ್ತಿ, ಅಂದ್ರೆ ಇದ್ದಾನೆ, ಬೆಳೀತಾ ಇದ್ದಾನೆ ಅಥವಾ ಇದ್ದಾನೆ ಅನ್ನುವಂಥದ್ದು ಮೊದಲು, ಎರಡನೇ ಅಂಶ. ಕ್ವಾಲಿಟಿ ಆಫ್ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತಾರೆ. ನಾಮಕರಣ ಮಾಡಿ, ನೀನು ಇಂಥವನು, ನೀನು ಅಕ್ಷಯ ಅಥವಾ ಚೈತನ್ಯ ಇತ್ಯಾದಿ, ಅಥವಾ ಹೆಣ್ಣು ಮಗುವಾಯಿತು ಅಂತ ಹೇಳಿದ್ರೆ ದೇವಿ ಇತ್ಯಾದಿ ನಾವು ಹೆಸರನ್ನು ಕೊಟ್ಟು ಅವನೊಬ್ಬ ಇದ್ದಾನೆ ಅಂತ ನಾವು ಈ ಭೂಮಿಗೆ ಪರೀಕ್ಷಿಸ್ತೇವೆ. ಮೂರನೇದು ವರ್ಧತೆ, ಇಟ್ ಗ್ರೋಸ್. ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಇಲ್ಲಿ ಗಂಡು ಹೆಣ್ಣು ಒಟ್ಟಿಗೆ ತೆಗೆದುಕೊಳ್ಬೇಕು. ಇಟ್ ಗ್ರೋಸ್. ವಿದ್ಯಾರ್ಥಿಯಾಗಿ ಕಾಲೇಜು, ಹೈಸ್ಕೂಲು, ಕಾಲೇಜು, ಆಮೇಲೆ ಪ್ರೊಫೆಷನಲ್ ಇತ್ಯಾದಿ ಬೆಳೀತಾ ಹೋಗ್ತಾರೆ. ಬಿಸ್ನೆಸ್ ಮ್ಯಾನ್ ಆಗ್ಬೋದು, ಲೆಕ್ಚರರ್ ಆಗ್ಬೋದು ಇತ್ಯಾದಿ. ವಿಪರಿಣಮತೆ ಅಂತ 4th ಸ್ಟೇಜ್. ಏನಂತಂದ್ರೆ ಟ್ರಾನ್ಸ್ಫಾರ್ಮೇಶನ್. ನೀವು ಆ ಸಂದರ್ಭದಲ್ಲಿ ಇದ್ದೀರಿ. ವ್ಯಕ್ತಿಗಳ ಟ್ರಾನ್ಸ್ಫಾರ್ಮೇಶನ್ ಫ್ರಮ್ ದ ಏಜ್ ಬಿಟ್ವೀನ್ 10 to 20, ಈ ಏಜ್ ಇದೆಯಲ್ಲ, ಇದು ಟ್ರಾನ್ಸ್ಫಾರ್ಮೇಶನ್ ಆಗುವಂತಹ, ಆ ಟ್ರಾನ್ಸ್ಫಾರ್ಮೇಶನ್ಗೆ ಬೇಕಾಗುವಂತಹ ಪೋಷಕಾಂಶಗಳನ್ನು ಕೊಡುವಂತಹ ವಯಸ್ಸು, ಸಮಯ. ಇನ್ನ 5ನೇದು ಹೇಳೋದಾದ್ರೆ ಅಪಕ್ಷೀಯತೆ. ನೀವಿಲ್ಲೇನು ಬೀಜವಾಗಿ ಕೊಡ್ತೀರಿ 20 ವರ್ಷ 25ನೇ ವಯಸ್ಸಿನವರೆಗೆ, ಅದನ್ನು ಅವನು ವರ್ಕೌಟ್ ಮಾಡ್ತಾನೆ. ನೆಕ್ಸ್ಟ್ 25 years
ಅಪ್ ಟು ದ ಏಜ್ ಆಫ್ 50 or 60. ಈಗ ರಿಟೈರ್ಮೆಂಟ್ ಏಜ್ 60 ಅಂತ ಮಾಡಿರೋದ್ರಿಂದ 60ನೇ ವರ್ಷದವರೆಗೆ ದುಡಿತಾರೆ ಅಂತ ಇಟ್ಕೊಳ್ಳೋಣ. ರಿಟೈರ್ಡ್ ಆದ್ಮೇಲೆ ನೆಕ್ಸ್ಟ್ ಸ್ಟೇಜ್ ಏನು? ವಯಸ್ಸಾಯ್ತು, ಇನ್ನೇನು ನಮ್ಮಿಂದ ಉಪಯೋಗ ಇಲ್ಲ, ಮನೆಯಲ್ಲೂ ಹೆಚ್ಚು ಗೌರವ ಇಲ್ಲ, ಯಾಕಂದ್ರೆ ದುಡಿಮೆ ಇಲ್ಲ. ಈ ತರದ ಕೆಲವು ಭಾವನೆಗಳು ಬರ್ತದೆ. ವಿನಶ್ಯತೆ, ಯಾವಾಗಪ್ಪ ಹೊರಡೋದು ಅನ್ನುವ ಸ್ಥಿತಿ ಇದೆಲ್ಲರಿಗೂ ಬರುತ್ತೆ. ನಾವು ನೆನಪಿಟ್ಕೊಳ್ಳೋಣ, ಇಲ್ಲಿ ಎಲ್ಲರೂ ಇದ್ದೀವಿ. ನಾವು ಬಾಲಕರಿಲ್ಲ, ಆದ್ರೆ ಬಾಲಕರಾಗಿದ್ದ ನೆನಪು ನಮ್ಗೆಲ್ರಿಗೂ ಇದೆ. ಈ 6 ನಿರಂತರ ಒಂದಾದ್ಮೇಲೆ ಒಂದು ಬರ್ತಾ ಇರುವಂತದ್ದು ನಮ್ಮೆಲ್ಲರಿಗೂ ಕಾಮನ್. ಆದರೆ ಇದೆಲ್ಲದರ ಹಿಂದೆ ಒಂದು ಕಾನ್ಸ್ಟೆಂಟ್ ಥಿಂಗ್ ಇಸ್ ದೇರ್. ದಟ್ ಈಸ್ ಕಾಲ್ಡ್ ಗಾಡ್ ಆರ್ ಆತ್ಮನ್ ಆರ್ ಚೈತನ್ಯ. ಯು ಕಾಲ್ ಇಟ್ ಇನ್ ಎನಿ ವೇ, ಎನಿ ನೇಮ್ ಯು ಲೈಕ್. ಅದರ ಪ್ರೆಸೆನ್ಸ್ ನಲ್ಲಿ ಇದೆಲ್ಲ ಆಗಿದೆ. ಇದನ್ನ ನಾವು ನೆನಪಿಟ್ಕೊಳ್ಳೋಣ. ನಾ ಇವತ್ತು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದ್ರೆ, ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ಅಕಾಡೆಮಿಕ್ ಎಕ್ಸಲೆನ್ಸ್ ಇಸ್ ನಾಟ್ ಎವ್ರಿಥಿಂಗ್. There is something greater to be achieved by all of us. What is that? The one with all this, what I told you, it's all impermanent. There is one thing which is permanent. That is called God. That is called ultimate truth. The pursuit of that truth, ಯಾವ ಆ ಒಂದು ಆತ್ಯಂತಿಕ ಸತ್ಯ ಅಥವಾ ಸತ್ಯವನ್ನ ನಾವು ಹುಡುಕ್ತಾ ಹೋಗ್ತೀವಲ್ಲ, ಅದು ನಮಗೆ ನಿಜವಾದ ಸಾರ್ಥಕತೆಯನ್ನ ಕೊಡ್ತದೆ. ಎಲ್ಲ ಶಿಕ್ಷಕರು ಕೂಡ ಇದ್ರ ಕಡೆ ಒಂಚೂರು ಗಮನ ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತೇನೆ. ಯಾಕೆ ಅಂತಂದ್ರೆ ಈ ಜ್ಞಾನ ಇದೆಲ್ಲ, ಇದು ಶಾಶ್ವತ ಜ್ಞಾನ. ಮಿಕ್ಕ ಎಲ್ಲ ಜ್ಞಾನವು, ನಿಮ್ಮ ತಪಸ್ಸನ್ನ ನಾನು ಅಗೌರವಿಸ್ತಾ ಇಲ್ಲ, ನೀವು ಮಾಡ್ತಾ ಇರುವಂತಹ ಸೇವೆಯನ್ನ ನಾನು ತಿರಸ್ಕರಿಸ್ತಾ ಇಲ್ಲ. ನೀವು ಮಾಡಿರುವಂತಹ ಆ ಸೇವೆ ನಿಮ್ಮ ಉಜ್ಜೀವನಕ್ಕೆ, ನಿಮ್ಮ ಪ್ರಗತಿಗೆ, ನಿಮ್ಮ ವಿಕಾಸಕ್ಕೆ ಸಹಾಯ ಮಾಡಿದೆ. ಪ್ರಾರಂಭದಲ್ಲಿ ವೃತ್ತಿ ಅಂತ ತೆಗೆದುಕೊಂಡಿದ್ರು ಕೂಡ ಹೊಟ್ಟೆ ಬಟ್ಟೆಗೆ ಆದ್ಮೇಲೆ ಎಷ್ಟು ಬಟ್ಟೆ ಹಾಕೊಳ್ತೀರಿ, ಎಷ್ಟು ಕಾರ್ ಇಟ್ಕೊಳ್ತೀರಿ, ಎಷ್ಟು ರೂಮ್ಗಳಲ್ಲಿ ಮಲ್ಕೊಳ್ತೀರಿ. ಒಬ್ಬ ವ್ಯಕ್ತಿಗೆ ಬೇಕಾಗಿರುವಂತದ್ದು 3/6. ಇದಕ್ಕಿಂತ ಜಾಸ್ತಿ ಏನು ಬೇಕಾಗಿಲ್ಲ. ನಮ್ಮ ಹಿಂದಿನ ಇವತ್ತು ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ನಾನು ಮತ್ತೆ ಶಿಕ್ಷಕರ ದಿನಾಚರಣೆ ಅಂತ ಹೇಳೋ ಅವಶ್ಯಕತೆ ಇಲ್ಲ. ನಮ್ಮ ರಾಷ್ಟ್ರದ ರಾಷ್ಟ್ರಪತಿಗಳಾಗಿ ಹೋದಂತಹ, ಮೇರು ಶಿಖರವನ್ನು ತಲುಪಿದಂತಹ ಅಬ್ದುಲ್ ಕಲಾಂ ರಾಷ್ಟ್ರಪತಿ ಭವನ ನೋಡಿ ಹೇಳ್ತಾರೆ, ಒಂದೊಂದ್ ದಿನ ಒಂದೊಂದು ರೂಮಲ್ಲಿ ಮಲ್ಕೊಂಡ್ರು ಎಲ್ಲಾ ರೂಮ್ ಮುಗ್ಸಕ್ಕಾಗಲ್ಲ, ಇಡೀ ವರ್ಷ ಮಲ್ಕೊಂಡ್ರು ಅಷ್ಟು ಕೊನೆಗಳಿದೆ ಅಂತ. ಅದಕ್ಕೆ ಅವ್ರು ಹೇಳಿದಂತೆ ಎಲ್ಲಾ ರೂಮ್ ಬೀಗ ಹಾಕಿ 3 ರೂಮ್ ಸಾಕು ನನಗೆ ಅಂತ. ಇಂತಹ ಆದರ್ಶ ಶಿಕ್ಷಕರು ನಮ್ಮ ಮುಂದೆ ಇದ್ದಾರೆ. ಅವರು ಒಂದು ವಿಷಯಾಂತರ ಆದ್ರೂ ಕೂಡ ನಾ ಹೇಳ್ಬಿಡ್ತೇನೆ, ಶಿಕ್ಷಕರಾಗಿ ಅವರು ಅಷ್ಟು ದೊಡ್ಡ ಸೈಂಟಿಸ್ಟ್ ಆಗಿ ವಿವೇಕಾನಂದರ ವಿಚಾರವನ್ನು ಕೇಳ್ತಾ ಇದ್ರು, ಹಾಗಾಗಿ ಕೇಳ್ತಾ ಇದ್ರು, ಓದ್ತಾ ಇದ್ರು. ನಮ್ಮ ಒಬ್ಬ ಹಿರಿಯ ಸ್ವಾಮಿಗಳ ಜೊತೆ ಒಂದೇ ಫ್ಲೈಟ್ ನಲ್ಲಿ ಹೋಗುವಂತ ಸಂದರ್ಭ ಬಂದಾಗ 3 ಗಂಟೆಗಳ ಕಾಲ ನಿರಂತರವಾಗಿ ಪ್ರಶ್ನೆಗಳನ್ನ ಕೇಳಿ ಉತ್ತರಗಳನ್ನ ಪಡೆದು ವಿವೇಕಾನಂದರ ಬಗ್ಗೆ ತಿಳ್ಕೊಂಡ್ರು. ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ, ಅವ್ರಿಗೆ ಸಂದೇಹಗಳಿತ್ತು. ಕೆಲವು ವಿವೇಕಾನಂದರ ವಾಕ್ಯಗಳನ್ನ ಅರ್ಥ ಆಗಿಲ್ಲ ಅಂತ ಹೇಳಿ, ಉದಾಹರಣೆಗೆ ಈಚ್ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್, ದ ಗೋಲ್ ಈಸ್ ಟು ಮ್ಯಾನಿಫೆಸ್ಟ್ ದ ಡಿವಿನಿಟಿ ವಿದಿನ್. ವಿವೇಕಾನಂದರ 2 ವಾಕ್ಯಗಳು. ಇನ್ನ ತುಂಬಾ ಇದೆ, ಇದು ಒಂದು 7-8 ವಾಕ್ಯ ಇದೆ, ಅಷ್ಟನ್ನೆಲ್ಲ ಹೇಳಕ್ ಹೋಗೋದಿಲ್ಲ. ಸಂಕ್ಷಿಪ್ತವಾಗಿ ಹೇಳಿದ್ರೆ ನಮ್ಮೆಲ್ಲರ ಆಂತರ್ಯದಲ್ಲಿ ಒಂದು ದಿವ್ಯತೆ ಇದೆ. ಆ ದಿವ್ಯತೆಯನ್ನ ಅನುಭವಿಸುವಂಥದ್ದು, ನಮ್ಮ ಅನುಭವಕ್ಕೆ ಬರುವಂತದ್ದೇ ಜೀವನದ ಉದ್ದೇಶ. ದಿಸ್ ಇಸ್ ಪರ್ಮನೆಂಟ್. ಆಲ್ ದೀಸ್ ಥಿಂಗ್ಸ್ ಆರ್ ಇಂಪರ್ಮನೆಂಟ್. ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಪರ್ಸ್ಯೂ ದಿಸ್ ಅಲ್ಟಿಮೇಟ್ ಟ್ರೂತ್. When you are pursuing this, you will be the most respected person, I will tell you. Because ನಿಮ್ಮಲ್ಲಿ ಯಾವುದೇ ರೀತಿಯಾದಂತಹ ಸ್ವಾರ್ಥ ಇರೋದಿಲ್ಲ, ಬೇಕುಗಳು ಇರೋದಿಲ್ಲ.
ಅವಶ್ಯಕತೆಗಳು ಬಹಳ ಕಡಿಮೆ ಇರ್ತದೆ, ಅಂತರ್ಮುಖಿಗಳಾಗ್ತೀರಿ ಮತ್ತು ಇದಕ್ಕೆ ಸೂಕ್ಷ್ಮ ಮತಿ ಹಾಗೂ ನಿರಂತರ ಹೋರಾಟ ಬೇಕಾಗುತ್ತೆ. ಇದನ್ನ ಮೊಟ್ಟ ಮೊದಲನೇದಾಗಿ ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಇದೇ ವಿಚಾರವಾಗಿ ರಾಮಕೃಷ್ಣ ಪರಮಹಂಸರು, ಈ ರಾಮಕೃಷ್ಣ ಮಠ ಯಾರ ಹೆಸರಿನಲ್ಲಿ ಸ್ಥಾಪನೆ ಆಗಿದೆ, ಯಾವ ಶಾಲಾ ಕಾಲೇಜಿಗೆ ಹೋಗಲಿಲ್ಲ, ಆದರೆ ಅವ್ರ ಹೆಸರಿನಲ್ಲಿ ಇವತ್ತು ಹಲವಾರು ನೂರಾರು ಕಾಲೇಜುಗಳು, ಯೂನಿವರ್ಸಿಟಿಗಳು, ಆಸ್ಪತ್ರೆಗಳು ಇತ್ಯಾದಿ ಇತ್ಯಾದಿ ಆಗಿದೆ. ಅವರು ಹೇಳ್ತಾರೆ, ಎಲ್ಲಿಯವರೆಗೆ ನಾನು ಬದುಕಿರ್ತೇನೋ ಅಲ್ಲಿಯವರೆಗೆ ಕಲಿತಾ ಇರ್ತೇನೆ ಅಂತ. ಇದು ಎರಡನೇ ಮುಖ್ಯವಾದಂತಹ ಅಂಶ ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ನಾವು ಏನೇ PhD ಇರ್ಬೋದು, ಅಥವಾ ಪ್ರೊಫೆಸರ್ ಇರ್ಬೋದು, HOD ಇರ್ಬೋದು, ಪ್ರಿನ್ಸಿಪಾಲ್ ಇರ್ಬೋದು, ಏನೇ ಇದ್ರೂ ಕೂಡ ನಮ್ಮ ಮನಸ್ಸುಗಳು ಯಾವಾಗಲೂ ತೆರೆದಿರಬೇಕು ಹೊಸ ಕಲಿಕೆಗೆ. ಮೊದಲು ಅದಕ್ಕೆ ಆ ಪಾಯಿಂಟ್ ಹೇಳ್ಬಿಟ್ಟೆ ನಾನು. ಎಷ್ಟೋ ಜನಕ್ಕೆ ಒಪ್ಪಿಗೆ ಇಲ್ಲದೆ ಇರಬಹುದು, ಆದ್ರೆ ಈಗಲಾದ್ರೂ ಕೂಡ ಆ ದಿಕ್ಕಿನಲ್ಲಿ ಸ್ವಲ್ಪ ಗಮನ ಹರಿಸಿ ಅಂತ. ಯಾಕೆ ಅಂತ ಹೇಳಿದ್ರೆ, ಮೂರನೇ ಅಂಶ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಾವು ಈ ಪ್ರಪಂಚದಲ್ಲಿ ಬದುಕಿರುವಾಗ ಹಲವು ರೀತಿಯ ಆನಂದವನ್ನ ಅನುಭವಿಸ್ತಾ ಇರ್ತೇವೆ. ಅದನ್ನ ಒಂದು ಕ್ಲಾಸಿಫೈ ಮಾಡೋದಾದ್ರೆ, ವಿಂಗಡಿಸೋದಾದ್ರೆ ವಿಷಯಾನಂದ, ಭಜನಾನಂದ, ಬ್ರಹ್ಮಾನಂದ ಅಂತ. ಬ್ರಹ್ಮಾನಂದ ನಮಗೆ ಬಹಳ ದೂರ. ಇಟ್ಸ್ ಅಲ್ಟಿಮೇಟ್ ಟ್ರೂತ್ ಅಂಡ್ ಇಟ್ ರಿಕ್ವೈರ್ಸ್ ವೆರಿ ಎನಾರ್ಮಸ್ ತಪಸ್, ಪ್ಯೂರಿಟಿ ಆಫ್ ಮೈಂಡ್, ಪ್ಯೂರಿಟಿ ಆಫ್ ಲೈಫ್, ಎಕ್ಸೆಟ್ರಾ ಎಕ್ಸೆಟ್ರಾ. ಅಂತಃಕರಣ ಶುದ್ಧಿ. ಸಂತರು, ರಾಮಕೃಷ್ಣ ಪರಮಹಂಸರು ಅಂಥವರು ಆ ಬ್ರಹ್ಮಾನಂದದ ಅವಸ್ಥೆಯಲ್ಲಿ ಇದ್ದಂಥವರು. ನಮಗೆ ಎಟಕುವಂತಹ ಒಂದು ಅನುಭವಕ್ಕೆ ನಾವು ಬರೋಣ. ವಿಷಯಾನಂದ, ನೀವು ಏನೇನೀಗ ಎಲ್ಲ ಕಲ್ತಿದ್ದೀರಿ, ಹೇಳ್ಕೊಟ್ಟಿದ್ದೀರಿ, ಇದೆಲ್ಲನೂ ಕೂಡ ವಿತ್ ರೆಸ್ಪೆಕ್ಟ್ ಟು ದ ಮೆಟೀರಿಯಲ್ ಸೈನ್ಸ್, ವಿತ್ ರೆಸ್ಪೆಕ್ಟ್ ಟು ದ ವರ್ಲ್ಡ್, ಎನಿ ಸೈನ್ಸ್. ಬಟ್ I request all of you to proceed one step ahead. That is called spiritual science. That is also science. ಪ್ರಾರಂಭದಲ್ಲಿ ಗಣೇಶ ಸ್ತುತಿಯನ್ನು ಮಾಡುವಾಗ ಹೇಳಿದ್ರು, ಮೋಕ್ಷ ಬೇಕು ಅಂತ ಕೇಳಿದ್ರು. ಎಸ್, ವಿ ಆಲ್ ನೀಡ್ ಇಟ್. ಯಾಕೆ ಅಂತಂದ್ರೆ, ನೀವು ಇದೆಲ್ಲ ಮಾಡ್ತಾ ಇರುವಂಥದ್ದು ಒಂದು ಆನಂದಕ್ಕೋಸ್ಕರ. ವಿ ಆಲ್ ಆಫ್ ಅಸ್ ನೀಡ್ ಆನಂದ. ಇಂಗ್ಲಿಷ್ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಬ್ಲಿಸ್ ಅಂತ. ನಮ್ಮಲ್ಲಿ ಎಷ್ಟು ಜನಕ್ಕೆ ಅರ್ಥ ಆಗತ್ತೆ ಗೊತ್ತಿಲ್ಲ. ಸಂತೋಷ ಅಂತ ಹೇಳೋಣ, ಬಟ್ ಸಂತೋಷ ಆನಂದ ತುಂಬಾ ವ್ಯತ್ಯಾಸ ಇದೆ. ನಮ್ಗೆಲ್ಲರಿಗೂ ಬೇಕಾಗಿರುವಂತದ್ದು ಆನಂದ. ಯಾವ ರೀತಿಯಲ್ಲೇ ಆಗ್ಬೋದು ಅಂದ್ರೆ, ಒಬ್ಬ ನಮ್ಮ ವಿದ್ಯಾರ್ಥಿ ಮೇಲ್ ಬಂದಿದ್ದನ್ನು ನೋಡಿ ಸಂತೋಷ ಆಗ್ಬೋದು, ನೀವು ಸಲ್ಲಿಸಿದಂತಹ ಒಂದು ಸಂಸ್ಥೆಯಲ್ಲಿ ನಿಮ್ಮನ್ನ ಗೌರವಿಸಿದಾಗ ಆನಂದ ಆಗಬಹುದು, ನಿಮ್ಮ ಮಕ್ಕಳು ಪ್ರಗತಿಯನ್ನ, ನಿಮ್ಮ ಸ್ವಂತ ರಕ್ತ ಸಂಬಂಧಿ ಮಕ್ಕಳು ಬೆಳೆದದ್ದನ್ನ ನೋಡಿ ಸಂತೋಷ ಆಗಬಹುದು. ಆದರೆ ಇದೆಲ್ಲದಕ್ಕೆ ಮೀರಿದಂತಹ ಒಂದು ಅಂಶ ಇದೆ, ಆ ಆನಂದ ಇದೆ, ಬ್ಲಿಸ್ ಅಂತ ನಾನೇನು ಹೇಳ್ತಿದ್ದೀನಿ, ಅದು ಆಚೆ ಎಲ್ಲಿಂದನೂ ಬರಲ್ಲ. ಅದು ದಟ್ ಈಸ್ ದ ಬ್ಯೂಟಿ. It is not depending on any external thing which comes from within us. ಆನಂದ. ಪುರಂದರದಾಸರು ಬಹಳ ಒಂದು ಒಳ್ಳೆ ಹಾಡನ್ನು ಬರೆದಿದ್ದಾರೆ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ. ಇದು ಪ್ರಾರಂಭದ ವಾಕ್ಯ. ಅಲ್ಲಿ ಬೇರೆ ಬೇರೆ ಇದನ್ನ ಬರೀತಾರೆ ಪಂಡಿತರು, ಟೀಚರು ಇತ್ಯಾದಿ ಮಾಡುವಂಥದ್ದು. ಇವನ್ ಕಳ್ಳ ದೊಣ್ಣೆ ಹಿಡ್ಕೊಂಡು ಯಾಕೆ ಇದು ಮಾಡೋದು, ಕಳ್ತನ ಮಾಡೋದು ಅಂತ ಹೇಳಿದ್ರೆ ಒಂದಷ್ಟು ಸಂಪತ್ತು ಸಿಗತ್ತೆ, ಅದನ್ನ ಆನಂದ ಪಡಿತಾರೆ ಅಂತ ಹೇಳಿ. ಕಡೆಯಲ್ಲಿ ಅವ್ರು ಹೇಳ್ತಾರೆ, ಮನ ಮುಟ್ಟಿ ಧ್ಯಾನ ಮಾಡುವುದು ಮುಕ್ತಿಗಾಗಿ, ಆನಂದಕ್ಕಾಗಿ ಅಂತ.
ಮನಮುಟ್ಟಿ ಧ್ಯಾನ ಮಾಡುವುದು ಮುಕ್ತಿಗಾಗಿ, ಆನಂದಕ್ಕಾಗಿ. ಈ ಸ್ಪಿರಿಚುವಲ್ ಸೈನ್ಸ್ ಅಂತ ನಾನೇನು ಹೇಳಿದ್ನಲ್ಲ, ಇದು ನೀವು ಹೊರಗಡೆ ಓಡ್ತಾ ಇರುವಂತಹ ಮನಸ್ಸನ್ನ ಅಂತರ್ಮುಖಿಗೊಳಿಸಿದಾಗ ನಿಮ್ಮೆಲ್ಲರಲ್ಲೂ ಕೂಡ ಬಹಳ ಒಳ್ಳೆಯ ಧೀಶಕ್ತಿ ಇದೆ, ಬಹಳ ಒಳ್ಳೆಯ ವಾಕ್ಶಕ್ತಿ ಇದೆ. ಭರತನಾಟ್ಯ, ವಿಜ್ಞಾನಿ, ಸಾಹಿತಿಗಳು ಕೇಳಿ ಬಹಳ ಸಂತೋಷ ಆಯಿತು. ಇದೆಲ್ಲ ಎಲ್ಲಿಂದ ಬಂತು ಅಂತ ಹೇಳಿದ್ರೆ ನಮ್ಮ ಒಳಗಡೆ ಇರುವ ಆ ದಿವ್ಯತೆಯಿಂದ ಬಂದಿರುವಂಥದ್ದು, ಆ ಭಗವಂತನಿಂದ ಬಂದಿರುವಂಥದ್ದು. ಆ ದಿವ್ಯತೆ ಆರ್ಟ್ ಆಗಿ, ಸೈಂಟಿಸ್ಟ್ ಆಗಿ, ಎ ಗುಡ್ ಟೀಚರ್ ಆಗಿ ಅಭಿವ್ಯಕ್ತಗೊಂಡಿದೆ. ಬಟ್ ಇಟ್ಸ್ ಆಲ್ ದ ಸೋರ್ಸ್ ಇಸ್ ಒನ್. ಆ ಸೋರ್ಸ್ಗೆ ನಾವು ಹೋಯ್ತು ಅಂತಂದ್ರೆ ವಿ ಗೆಟ್ ದಿಸ್ ಬ್ಲಿಸ್. ಈ ಬ್ಲಿಸ್ ಅನ್ನೋದು ಇದೆಯಲ್ಲ, ಇದು ಯಾರು ನಿಮ್ಮ ಹತ್ರ ಕಿತ್ಕೊಳಕ್ಕಾಗಲ್ಲ. ಇದನ್ನ ಪಡಿಬೇಕು ಅಂತಂದ್ರೆ ನಿಮ್ಮ ಮಕ್ಕಳು ನಿಮಗೇನು ಆಸ್ತಿ ಮಾಡ್ಕೊಡ್ಬೇಕಾಗಿಲ್ಲ, ಅಥವಾ ನಿಮ್ಮ ಮಕ್ಕಳು ನಿಮ್ ಜೊತೆ ಇರ್ಬೇಕಾಗಿಲ್ಲ, ನೀವು ಹೇಳ್ದಂಗೆ ಕೇಳ್ಬೇಕಾಗಿಲ್ಲ. ಯಾಕೆ ಅಂತಂದ್ರೆ ಇವತ್ತು ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಅನ್ಸರ್ಟನಿಟಿ ಇಸ್ ಸರ್ಟನ್ ಅಂತ. ದಟ್ ಈಸ್ ದ ಟ್ರೂತ್ ಆಕ್ಚುಲಿ. ಅನ್ಸರ್ಟನಿಟಿ ಅಂತಂದ್ರೆ ಅನಿಶ್ಚಿತತೆ ಅಂತ. ನಾಳೆ ಏನಾಗುತ್ತೋ, ಇವತ್ತೇನೋ ನನ್ನ ಮಕ್ಕಳು ಚೆನ್ನಾಗಿದ್ದಾರೆ, ಬೇರೆ ಪ್ರೊಫೆಸರ್ ಬಂದ್ರೆ ನಾಳೆ ನನ್ನ ಮೇಲೆ ರೆಸ್ಪೆಕ್ಟ್ ಇರುತ್ತೋ ಇರಲ್ವೋ. ಮದುವೆ ಆದ್ಮೇಲೆ ಅವನು ಹೀಗೆ ಇರ್ತಾನೋ ಇಲ್ವೋ. ಫಾರಿನ್ಗೆ ಕಳಿಸ್ದೆ ಓದು ಅಂತ ಹೇಳಿ ಅವ್ನು ವಾಪಸ್ ಬರ್ತಾನೋ ಅಲ್ಲೇ ಉಳಿದ್ ಬಿಡ್ತಾನೋ. ಏನೋ ಕೇಳಲ್ಪಟ್ಟೆ, ಅವನು ಅಲ್ಲೇ ಸೆಟ್ಲ್ ಆಗ್ತಾನಂತೆ, ಅಲ್ಲೇ ನೋಡ್ಕೊಂಡಿದ್ದಾನಂತೆ ಅಂತ ಹೇಳಿದ ಕೂಡಲೇ ನಮ್ಗೆ ಮನಸ್ಸಿನಲ್ಲಿ ತಳಮಳ ಸ್ಟಾರ್ಟ್ ಆಗುತ್ತೆ. ನೀವೆಷ್ಟೇ ಪ್ರೊಫೆಸರ್ ಆಗಿರ್ಬೋದ್ರಿ, ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿರ್ಬೋದು, ಒಂದು ದೇಶದ ದೊರೆ ಆಗಿರ್ಬೋದು. ನಿಮ್ಗೆ ಗೊತ್ತಿದೆಯಲ್ಲ ಸೌದಿ ಅರೇಬಿಯಾ ಮಗಳ ಕತೆ, ನಾನೇನು ಹೇಳಬೇಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಚಿನ್ನದ ಪಂಜರದಲ್ಲಿ ಇದ್ರೂ ಕೂಡ ಆಕೆಗೆ ಮನಃಶಾಂತಿ ಇರಲಿಲ್ಲ, ಆನಂದ ಇರಲಿಲ್ಲ. ಯಾಕೆ ಅಂತಂದ್ರೆ ಆಕೆಯ ಸ್ವಾತಂತ್ರ್ಯ ಅಪಹರಣ ಆಗಿತ್ತು. ಏನೇ ಬೇಕಾದ್ರೂ ನೀವು ಅನ್ಕೊಳ್ಳಿ, ಆದ್ರೆ ಆಕೆಗೆ ಆನಂದ ಇರಲಿಲ್ಲ. ದಟ್ ಇಸ್ ದ ಇಂಪಾರ್ಟೆಂಟ್ ಪಾಯಿಂಟ್. ಆ ಆನಂದ ಎಲ್ಲಿಂದ ಬರುತ್ತೆ ಅಂದ್ರೆ ನಮ್ಮ ಒಳಗಡೆಯಿಂದ ಬರುತ್ತೆ. ಆದ್ರಿಂದ ಈ ಅನಿಶ್ಚಿತತೆ ಅನ್ನುವಂಥದ್ದು ಇದೆಯಲ್ಲ, ಇದು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ನಾವು ಹೆಂಗೆ ಅಡ್ವಾನ್ಸ್ ಆಗ್ತಾ ಇದ್ದೀವಿ, ಕಮ್ಯುನಿಕೇಶನ್, ಸ್ಮಾರ್ಟ್ ಫೋನ್ ನಿಂದ ವಿ ಆರ್ ಬಿಕಮಿಂಗ್ ಸ್ಮಾರ್ಟ್ ಅಂತ ಹೇಳ್ಕೊಳ್ತಾ ಇದ್ದೀವಿ. ಕಂಫರ್ಟ್ಸ್ ಜಾಸ್ತಿ ಆಗ್ತಾ ಇದೆ, ಫೆಸಿಲಿಟೀಸ್ ಜಾಸ್ತಿ ಆಗ್ತಾ ಇದೆ. ಫೆಸಿಲಿಟೀಸ್ ಎಷ್ಟು ಜಾಸ್ತಿ ಆಗುತ್ತೋ ಅನ್ಸರ್ಟನಿಟಿ ಅಷ್ಟೇ ಜಾಸ್ತಿ ಆಗುತ್ತೆ. ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ಯಾವ ಮೊಬೈಲು ಇರಲಿಲ್ಲ, ಲ್ಯಾಂಡ್ ಲೈನು ಇರಲಿಲ್ಲ. ಸ್ಕೂಲ್ಗೆ ಕಳಿಸಿದ್ಮೇಲೆ ಅಪ್ಪ ಅಮ್ಮ ಸಾಯಂಕಾಲದವರೆಗೆ ಏನು ಯೋಚನೆ ಮಾಡ್ತಿರ್ಲಿಲ್ಲ. ಈಗ ಮೆಸೇಜ್ ಹಾಕಪ್ಪ ರೀಚ್ ಆದ್ಮೇಲೆ, ಸ್ಕೂಲಿಂದ ಹೊರಟ ಕೂಡಲೇ ನನಗೊಂದು ಮೆಸೇಜ್ ಹಾಕಪ್ಪ, ಅದನ್ನ ನೋಡಿ ನೋಡಿ ಇನ್ನ ಮೆಸೇಜ್ ಬರಲಿಲ್ಲ, ಇನ್ನ ಮೆಸೇಜ್ ಬರಲಿಲ್ಲ. ನಮ್ಮ ಮನಃಶಾಂತಿಯನ್ನ ಗ್ಯಾಡ್ಜೆಟ್ಸ್ ಕೊಡ್ತಾ ಇದ್ದೀವಿ, ಪರಿಸ್ಥಿತಿಗಳಿಗೆ ಕೊಡ್ತಾ ಇದ್ದೀವಿ. ಪರಿಸರದ ಮಧ್ಯೆ ನಾವು ಎಜುಕೇಟೆಡ್ ಆಗಿನೂ ಅನಾಗರಿಕರಾಗಿ ಬದುಕ್ತಾ ಇದ್ದೀವಿ. ನಾಗರಿಕರು ಅಂತ ಹೇಳ್ಕೊಳ್ತಾ ಇದ್ದೀವಿ, ಆದ್ರೆ ಅನಾಗರಿಕರಿಗಿಂತ ಕಳಪೆಯಾಗಿ ಬಾಳ್ತಾ ಇದ್ದೀವಿ. ಅದಕ್ಕೋಸ್ಕರ ಯಾವಾಗ ನಮ್ಮ ಮನಸ್ಸು ಸ್ವಲ್ಪ ಅಂತರ್ಮುಖಿ ಆಗ್ತದೆ, ಈ ಒಳಗಡೆ ಇರುವಂತದ್ದು ಶಾಶ್ವತ ಅಂತ ಹೇಳಿದೆ ನಾನು. ದಟ್ ಈಸ್ ಓನ್ಲಿ ಸರ್ಟನ್, ಆಲ್ ಅದರ್ ಥಿಂಗ್ಸ್ ಆರ್ ಅನ್ಸರ್ಟನ್. ಇದನ್ನ ಇಡೀ ಪ್ರಪಂಚಕ್ಕೆ ಈ ಸತ್ಯವನ್ನು ಕೊಟ್ಟಂತವರು ನಮ್ಮ ಋಷಿಗಳು. ದ ಭಾರತ ಅಕ್ರಾಸ್ ದ ಗ್ಲೋಬ್ ಈಸ್ ನೋನ್ ಫಾರ್ ದಿಸ್ ಅಬ್ಸಲ್ಯೂಟ್ ultimate truth. They are called as Upanishads. The message of Upanishad is strength. That is the real strength. Abhihi, be fearless. The message of Upanishad is be fearless. Can we be fearless?
having all gadgets and credentials, degrees, are we fearless? Let us ask this question. Because we live in the world of uncertainty, we think that we are also uncertain. So let us know this truth. We have something called Atman, we call it as Paramatman, that is certain. ಯಾವಾಗಲೂ ಇರುತ್ತೆ. ನೀವು ಶರೀರ ಬಿಟ್ಟರೂ ಕೂಡ ಶರೀರ ಬಿದ್ದು ಹೋಗೋದು, ಇದು ಸ್ಥೂಲ ಶರೀರ ಅಂತ ಹೇಳ್ತಾರೆ. ನಮ್ಮ ಶಾಸ್ತ್ರಗಳಲ್ಲಿ ಹೇಳುವಂಥದ್ದು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅಂತ. ದಿಸ್ ಬಾಡಿ ಹ್ಯಾಸ್ 3 ಡಿಫರೆಂಟ್ ಲೆವೆಲ್ಸ್ ಆಫ್ ಬಾಡಿ. ಕಣ್ಣು ಕಾಣಿಸುವಂಥದ್ದು ಸ್ಥೂಲ. ಸೂಕ್ಷ್ಮ ಮನಸ್ಸು ತೋರ್ಸಕ್ಕಾಗತ್ತ ನಿಮ್ಗೆ? ಮನಸ್ಸಿಲ್ವಾ ಹಾಗಾದ್ರೆ ನಿಮ್ಗೆ? ಇದೆ. ಕಾರಣ ಶರೀರ. ಸೊ ವಿ ಹ್ಯಾವ್ ಟು ಅಡ್ವಾನ್ಸ್ ಫ್ರಮ್ ದಿಸ್ ಮೆಟೀರಿಯಲ್ ವರ್ಲ್ಡ್, ಎಕ್ಸ್ಟರ್ನಲ್ ವರ್ಲ್ಡ್, ಟು ದ ಸೂಕ್ಷ್ಮ ಶರೀರ. ಯಾವಾಗ ಈ ವಿಚಾರದ ಕಡೆಗೆ ನಮ್ಮ ಗಮನ ಹೋಗ್ತದೆ, ನೀವು ಗಮನ ಹರಿಸ್ತೀರಿ, ನಿಮ್ಗೆಲ್ರಿಗೂ ಕೂಡ ಧನ್ಯತಾ ಭಾವ ಇನ್ನೂ ಜಾಸ್ತಿ ಆಗುತ್ತೆ. ಈಗ ಇದೆ ನಿಮ್ಗೆ, ಬಟ್ ಡೋಂಟ್ ಬಿ ಹ್ಯಾಪಿ ವಿತ್ ದಿಸ್. ಯಾಕೆಂದ್ರೆ ದಿಸ್ ಮೇ ಚೇಂಜ್ ವೆನ್ ದ ಸಿಚುಯೇಷನ್ ಚೇಂಜಸ್. ನಾಳೆ ದಿನ ರಿಟೈರ್ಡ್ ಆಗ್ತೀರಿ, ನಾಳೆ ದಿನ ವಯಸ್ಸಾಗ್ತದೆ, ಒಬ್ಬರೇ ಆಗ್ತೀರಿ, ಅಥವಾ ಬೇರೆ ಊರಿಗೆ ಹೋಗ್ತೀರಿ, ಪರಿಸ್ಥಿತಿ ಬದಲಾಗ್ತದೆ. ಪರಿಸ್ಥಿತಿ ಬದಲಾದ್ರೂ ಕೂಡ ನಾವು ಯಾವಾಗಲೂ ಆನಂದವಾಗಿರೋದಕ್ಕೆ ಏನ್ ಮಾಡ್ಕೋಬೇಕು, ಅದನ್ನ ಪ್ರಿಪರೇಷನ್ ಇವತ್ತೇ ಮಾಡ್ಕೋಬೇಕು. ಯಾವುದೇ ಪರಿಸ್ಥಿತಿ ಬರಲಿ, ಎಂತಹ ದೊಡ್ಡ ಅರಮನೆಯಲ್ಲಿದ್ರೂ ಕೂಡ ಮನಸ್ಸಿನಲ್ಲಿ ಶಾಂತಿ ಇಲ್ಲ ಅಂತ ಹೇಳಿದ್ರೆ ಆನಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನೀವೆಲ್ಲರೂ ಕೂಡ ಎಲ್ಲ ಸೇವಾ ಕ್ಷೇತ್ರದಲ್ಲಿದ್ದೀರಿ, ನೀವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ಇಲ್ಲಿ ಮುಖ್ಯವಾಗಿ ಸಾಧಕರು ಸೇವಕರು ಇಬ್ರು ಇದ್ದೀರಿ. ಈ ಸಾಧನೆ ಮತ್ತು ಸೇವೆ ಯಾವಾಗ ಸಾರ್ಥಕವಾಗತ್ತೆ ಅಂತ ಹೇಳಿದ್ರೆ, ಯಾವಾಗ ಆ ಆತ್ಮ ಸಂತೋಷ, ಆ ಸುಖ ಅನ್ನುವಂಥದ್ದು ಒಳಗಡೆಯಿಂದ ಬರ್ತದೆ. ನಾವು ಮಾಡಿದ ಪ್ರತಿಯೊಂದು ಕೆಲಸವೂ ಕೂಡ, ಡ್ರೈವಿಂಗ್ ಆಗ್ಬೋದು, ಮನೆ ಕೆಲಸ ಆಗ್ಬೋದು, ಟೀಚಿಂಗ್ ಆಗ್ಬೋದು, ಟ್ರಾಫಿಕ್ ಕಂಟ್ರೋಲ್ ಆಗ್ಬೋದು, ನಮ್ಮ ವಾರ್ಡ್ಸ್ ಎಲ್ಲನೂ ಕೂಡ ಎಲ್ಲ ರೀತಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸ್ಲೈಡ್ಸ್ ನಲ್ಲಿ ನೋಡಿದ್ರಿ. ಯಾವ ಕೆಲಸ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಹೇಗ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್, ಯಾವ ಆಟಿಟ್ಯೂಡ್ ಇಂದ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್, ನಿಮ್ಮ ಗೋಲ್ ಏನು ಅನ್ನೋದು ಇಂಪಾರ್ಟೆಂಟ್. ನಮ್ಗೆಲ್ಲರಿಗೂ ಕೂಡ ಗೋಲ್ ಇಸ್ ವೆರಿ ವೆರಿ ಕ್ಲಿಯರ್, ವೆದರ್ ಯು ನೋ ಇಟ್ ಆರ್ ನಾಟ್. ಆನಂದ ಈಸ್ ಅವರ್ ಗೋಲ್. So how to reach that? How to get that? That is what is most important. I request all of you to pursue the path to Ananda. And it is not anywhere outside. It doesn't require any university studies. It's all within us. If you can know that by simple text, maybe Bhagavad Gita, Upanishad, Ramayana, Mahabharata, these are the great contributions to the humanity from our Bharata. Please get into it. Get into it. I'm not denying or belittling all other knowledge what you're sharing. It is required. But that is not end of the knowledge. That's what my request to all of you. Because you have the fertile brain, very intelligent brain, very bright brains. It's not difficult for you to understand and get into it. So on this holy occasion, holy I call. Today, now is the best time in our life. Now, N-O-W, now is the best time. ಅವಾಗ ಹಂಗಿದ್ವಿ, ಮುಂದೆ ಹೀಗೆ ಮಾಡ್ತೀವಿ ಗೊತ್ತಿಲ್ಲ, ಮುಂದೆ ಇರ್ತೀವೋ ಇಲ್ಲೋ ಗೊತ್ತಿಲ್ಲ. Now is the best time, and now what we are listening, what this idea I just shared with you, that is the best thing, what I feel the best I am sharing with you, because I feel you are the best people. With this note, praying to Sri Ramakrishna and Sharda Mata and Swami Vivekananda, I pray that they bestow the choicest blessings on all of you. Pursue in your path of excellence.
and may all of you get the bliss which cannot be explained by words. May all of you have that, at least a glimpse of that the bliss. This is my earnest prayer. Wishing you all the best. Amen.